ಆಪ್ಕಿ ಅದಾಲತ್ನಲ್ಲಿ ನಟ ಓಂ ಪುರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಯಾವಾಗಲೂ ದುಃಖದಲ್ಲೇ ಇರುತ್ತಾರೆ ಎಂಬುದು. ಓಂ ಪುರಿ ಅವರೇ, ನೀವು ಮಾಡಿದಂತ ಒಂದೊಂದು ಸಿನಿಮಾಗಳಿದೆಯಲ್ಲ, ಆಕ್ರೋಶ್ ಮಾಡಿದ್ರಿ, ಅರ್ಧ ಸತ್ಯ ಮಾಡಿದ್ರಿ, ಈ ಸಿನಿಮಾಗಳನ್ನ ಜನರು ತುಂಬಾ ಮೆಚ್ಕೊಂಡ್ರು, ಮತ್ತೆ ನಿಮ್ಮನ್ನ ಒಳ್ಳೆ ನಟ ಅಂತ ಕೂಡ ಅಪ್ಕೊಂಡ್ರು. ಆದ್ರೆ ನೀವು ತುಂಬಾ ದುಃಖದಲ್ಲೇ ಇದ್ರಿ, ನೀವು ಪಾಪ್ಯುಲರ್ ಆಗ್ಲಿಲ್ಲ ಅಂತ. ಪಾಪ್ಯುಲರ್ ಆಗಿಲ್ವಾ? ಅಯ್ಯೋ, ಮನೆಯಿಂದ ಪಾರ್ಲಿಮೆಂಟ್ ವರ್ಗೂ ಹೆಸರು ಬಂತು, ಪಾಪ್ಯುಲರ್ ಆದೆ. ನೀವು ಪಾಪ್ಯುಲರ್ ಆಗಿಲ್ಲ ಅಂತೀರಲ್ರಿ. ನಿಮ್ಗೆ ಯಾವಾಗ ಅನ್ನಿಸ್ತಲ್ಲ ನಿಮ್ಮನ್ನ ಒಬ್ಬ ಒಳ್ಳೆ ನಟ ಅಂತ ಜನರು ಒಪ್ಕೊಂಡಿದ್ದಾರೆ ಅಂತ, ಆಗ ನೀವು ಎಂಥ ಸಿನಿಮಾಗಳನ್ನ ಮಾಡಿದ್ರಿ ಅಂತಂದ್ರೆ ಹೇರಾಫೇರಿ ಮತ್ತೆ ಚಾಚಿ ಫೋರ್ಸೋ ಬೀಸ್, ದುಡ್ಡು ಮಾಡೋದಕ್ಕೆ. ಹೌದು, ದುಡ್ಡು ಗಳಿಸೋದಕ್ಕೆ ಖಂಡಿತ ಇದು ಸರಿ ಇದೆ. ದುಡಿಮೆಗೋಸ್ಕರನೇ ಬಂದ್ವಿ. ಮತ್ತೆ ನಾನು ಬಂದಾಗ ಯಾವ ವಿಚಾರದಿಂದ ಬಂದಿದ್ದೆ ಅಂದ್ರೆ ಸಮಾಜನ ಬದಲಾಯಿಸ್ಬಿಡ್ತೀನಿ ಅಂತ. ಆದರೆ ಆಮೇಲೆ ಗೊತ್ತಾಯ್ತು ಇದು ತುಂಬ ಕಷ್ಟದ ಕೆಲಸ ಅಂತ. ಇಲ್ಲಿ ತುಂಬ ದೊಡ್ಡ ದೊಡ್ಡ ತಿಮಿಂಗಲಗಳು ಕೂತಿವೆ, ಏನು ಬದಲಾಯಿಸೋಕೆ ಬಿಡಲ್ಲ. ಈ ಮಾತು ನಿಜನಾ? ನಿಮ್ಮ ಮೊದಲ ಸಕ್ಸಸ್ಫುಲ್ ಸಿನಿಮಾ ಅಂದ್ರೆ ಅರ್ಧ ಸತ್ಯ. ಆ ಸಿನಿಮಾ ನಿಜಕ್ಕೂ ಅಮಿತಾಬ್ ಬಚ್ಚನ್ ಅವ್ರಿಗೆ ಅಂತ ಮಾಡಿದಂತ ಸಿನಿಮಾ. ನಾನು ಕೇಳ್ಪಟ್ಟೆ, ಅಂದರೆ ಅಮಿತಾಬ್ ಬಚ್ಚನ್ ಅವರಿಗೆ ಬಾಯಿ ಮಾತಲ್ಲಿ ಹೇಳಿದ್ರು ಕತೆ, ಬಚ್ಚನ್ ಸಾಹೇಬ್ರಿಗೆ ಕತೆನೂ ಕೊಟ್ಟಿದ್ರು ಅನ್ಸುತ್ತೆ. ಆದರೆ ಅವರು ಬೇಡ ಅಂದಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ನಾನು ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದ. ನೋಡಿ, ಈಗ ಸಮಯ ಬದಲಾಗಿದೆ, ತುಂಬಾ ದೊಡ್ಡ ದೊಡ್ಡ ಹೀರೋಗಳು ಬಂದಿದ್ದಾರೆ, ಅವರು ಕೂಡ ನೀವು ಮಾಡಿದಂಥ ಸಿನಿಮಾಗಳನ್ನ ಮಾಡಬೇಕು ಅಂತಾರೆ. ಇದು ಬಚ್ಚನ್ ಸಾಹೇಬ್ರೆ ಕಲಿಸಿದ್ದಾರೆ ಎಲ್ಲರಿಗೂ. ಯಾಕಂದರೆ ಮೊದಲನೇ ಪ್ರಾರಂಭ ಅವರೇ ಮಾಡಿದ್ರು. ನಾವೇನು ಅನ್ಕೊಂಡಿದ್ವಿ, ನಾವು ಮುದುಕರಾದ್ಮೇಲೆ ನಮಗೆ ಯಾವುದೋ ಒಂದು ಒಳ್ಳೆ ಡೈನಾಮಿಕ್ ಮುದುಕನ ರೋಲ್ ಕೊಡ್ತಾರೆ ಅಂತ. ಆದರೆ ನಮ್ಮ ಬಚ್ಚನ್ ಸಾಹೇಬ್ರಂತೂ ಸ್ಟಾರು, ಮತ್ತು ಅವರು ಇರೋ ಬರೋದನ್ನೆಲ್ಲ ಎತ್ಕೊಂಡು ಹೋಗ್ತಾರೆ. ಅರ್ಧ ಸತ್ಯ ನೀವು ಮಾಡಿದಂಥ ಮೊದಲನೇ ಸಿನಿಮಾ, ಅದನ್ನ ಮಾಡೋದಕ್ಕೆ ನೀವು ಸಾಕಷ್ಟು ದಿನ ಪೊಲೀಸ್ನವರ ನಿಕಟವರ್ತಿ ಆಗಿರ್ತೀರಾ, ಅದನ್ನ ಕಲಿಯೋದಕ್ಕೆ. ಆವಾಗ ನಾವು ಫೇಮಸ್ ಇರಲಿಲ್ಲ, ಅದಕ್ಕೆ ಪೊಲೀಸರು ನನ್ನ ಕಂಡು ಹಿಡಿಲಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಕ್ರೋಶ್ ರಿಲೀಸ್ ಆಗಿತ್ತು, ನಾನು ಸುಮ್ಮನೆ ಕೂತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಮತ್ತು ನಮ್ಮ ಸಿನಿಮಾಗಳೇನು ನಮ್ಮ ಬಿಹೇವಿಯರ್ ಏನು ತೋರಿಸ್ತಾರೋ ಅದು ಖಂಡಿತ ಡೆಡ್ ಆಪೋಸಿಟ್ ನಮಗೆ, ಬೆಹರಾಲ್. ಸೊ ನಾನು ಏನು ಮಾಡಿದೆ, ಗೋರೆಗಾಂವ್ ಪೊಲೀಸ್ ಸ್ಟೇಷನ್ ಹತ್ರ ಹೋದೆ. ಆವಾಗ ಅವರು ಕೇಳಿದ್ರು, ಏನ್ರಿ ನೀವೇನಾದರೂ ಕುಡಿತೀರಾ ಅಂತ. ನಾನು ಇಲ್ಲ ಅಂದೆ. ಅವರು ಸ್ವಲ್ಪ ಕುಡೀರಿ ಅಂದು ಮಾರಾಮಾರಿ ತೊಗೊಂಡು ಬಾ 2 ಅಂತಂದರು. ನಾನಂದೆ, ಈ ಮಾರಾಮಾರಿ ಅಂದ್ರೆ ಏನು ಅಂತ. ಅವ್ರು ಹೇಳಿದ್ರು, 1 ಸೋಡಾ 1 ಲಿಮ್ಕ, 2 ಮಿಕ್ಸ್ ಮಾಡಲಾಗತ್ತೆ, ಅರ್ಧ ಸೋಡಾ ಅರ್ಧ ಲಿಮ್ಕ, ಮಾರಾಮಾರಿ ಅಂತ. ಮತ್ತೆ ಸಿಟಿ ಆಫ್ ಜಾಯ್ನಲ್ಲಿ ನೀವು ಆಕ್ಟಿಂಗ್ ಮಾಡಿದಾಗ ನೀವು ರಿಕ್ಷಾ ಓಡಿಸೋದನ್ನ ಕಲ್ತ್ರಿ. ಹೌದು, ನನಗೆ ರೋಡ್ ಮೇಲೆ ರಿಕ್ಷಾ ಹೊಡೆಯೋಕ್ಕೆ ತುಂಬ ಇಷ್ಟ. ನಾನು ಕಲ್ಕಟ್ಟಾಗಿ ಇಳಿದ್ಮೇಲೆ ನಾನು ಕೇಳಿದೆ ರಿಕ್ಷಾ ಎಲ್ಲಿದೆ ಅಂತ. ಸೊ ಅವ್ರು ಹೇಳಿದ್ರು, ಸರ್ ಸೆಟ್ಟಲ್ಲಿದೆ ಅಂತ. ಅವ್ರೇನು ಸೆಟ್ ಮಾಡಿದ್ರಲ್ಲ ಅದು ತುಂಬ ದೊಡ್ಡದಿತ್ತು. ಆದರೆ ಅಲ್ಲಿ ಓಣಿಗಳಲ್ಲಿ ರಸ್ತೆ ಎಲ್ಲೆಲ್ಲೋ ಇಟ್ಟಿಗೆ ಇದೆ, ಕಲ್ಲಿನ ಗೋಡೆಗಳಿದೆ, ಸಣ್ಣ ಸಣ್ಣ ಗಲ್ಲಿಗಳು. ನಂದೇನಂದ್ರೆ ನಾನು ರಸ್ತೆ ಮೇಲೆ ಓಡಿಸ್ಬೇಕು ಸೈಕಲ್, ನನ್ನ ಈ ರಿಕ್ಷಾ. ನಾನಂದೆ, ಈ ರಿಕ್ಷಾನ ಹೋಟೆಲ್ ರೂಮಿಗೆ ಸೇರಿಸ್ಬಿಡಿ, ನಾನು ದಿನ ಬೆಳಗ್ಗೆ ಎದ್ದು ರೋಡ್ ಮೇಲೆ ಜಾಗಿಂಗ್ ನಂದು. ಅವರು ಓಕೆ ಅಂದರು. ನೆಕ್ಸ್ಟ್ ಡೇ ನಾನು 5 ಗಂಟೆಗೆ ಎದ್ದು ಚಾಯ್ ಕುಡಿದು ಕೆಳಗಡೆ ಹೋದೆ. 2 ರಿಯಲ್ ರಿಕ್ಷಾ ಪುಲ್ಲರ್ಸ್ ನನ್ನ ರಿಕ್ಷಾದಲ್ಲಿ ಹಿಂದೆ ಕೂತಿದ್ರು ಬಾಡಿಗೆದಾರರಾಗಿ. ಮತ್ತು ನಾನು ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಒಬ್ಬ ಹುಚ್ಚನ್ ಥರ ಹೊರಗಡೆ ಹೋಗ್ಬಿಟ್ಟೆ. 15 ನಿಮಿಷದಲ್ಲಿ ಅಲ್ಲೊಂದು ಗುಂಪು ಆಗ್ಬಿಡ್ತು. ಅಂದರೆ ಯಾರಪ್ಪ ಈ ಜೋಕರ್ ಅಂತ, ಯಾರಪ್ಪ ಇವನು ಸೂಟು ಬೂಟು ಹಾಕ್ಕೊಂಡು ರಿಕ್ಷಾ ಹೊಡಿತಿದ್ದಾನೆ. ನಾನೆಂದೆ, ಗುರು ಇದೆಲ್ಲ ನಡೆಯಲ್ಲ ನನಗೆ. ಆಮೇಲೆ ಏನು ಡಿಸೈಡ್ ಮಾಡಿದೆ ಅಂದರೆ ಲುಂಗಿ, ಬನಿಯಾನ್ ಮತ್ತೊಂದು ಗಮಚೆ, ಆ ಗಂಚೆಯ ಕೊನೆ ಬಾಯಲ್ಲಿ, ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಯಾರು ಅಂತ. ಮತ್ತು ನಾನು 15 ದಿನ ಬೆಳಗ್ಗೆ 5 ಗಂಟೆಗೆ ಬಂದುಬಿಡ್ತಿದ್ರು ಅವರು ರಿಕ್ಷಾ ಪುಲ್ಲರ್ಸ್. ಅವ್ರು ಕೂತ್ಬಿಡ್ತಿದ್ರು ಪ್ಯಾಸೆಂಜರ್ ಜಾಗದಲ್ಲಿ, ಸೊ ದಟ್ ನೋ ಬಡಿ ಸ್ಟಾಪ್ಸಸ್. ಆದರೆ ಮೊದಲನೇ ದಿನ ಅಂತೂ ನಾನು ಸ್ವಲ್ಪ 40 ನಿಮಿಷ ಓಡೋಕ್ಕೆ ಸಾಧ್ಯ ಆಯಿತು. 15 ದಿನ ಆದಮೇಲೆ ಅದು ನೆಕ್ಸ್ಟ್ ಏನಾಗಿತ್ತು ಅಂದರೆ 1 ವರ್ಷದಾಗ್ಬಿಟ್ಟಿತ್ತು. ನೋಡಿ, ಸ್ಪರ್ಶಲ್ಲಿ ನೀವು ಒಂದು ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು, ಬ್ಲೈಂಡ್ ಟೀಚರ್. ಮತ್ತೆ ಅದಕ್ಕೂ ಕೂಡ ನೀವು ಅಲ್ಲಿಗೆ ಹೋಗಿದ್ರ? ನಾವದು ಶೂಟಿಂಗು ಒಂದು ಕುರುಡರ ಸ್ಕೂಲಿಗೆ ಮಾಡ್ತಾ ಇದ್ವಿ. ಅಲ್ಲಿ ಕುರುಡು ಮಕ್ಕಳೆಲ್ಲ ಓದ್ತಾರೆ, ಮತ್ತು ಕೆಲವರು ಅಧ್ಯಾಪಕರು ಕುರುಡರಿದ್ರು, ಪ್ರಿನ್ಸಿಪಲ್ ಕೂಡ ಕುರುಡರಾಗಿದ್ರು. ಸೊ ಅವ್ರನ್ನ ನೋಡೋದ್ರಲ್ಲಿ. ನೀವು ನರಸಿಂಹದಲ್ಲಿ ವಿಲನ್ ರೋಲ್ ಅನ್ನ ಮಾಡಿದಾಗ ಅದಕ್ಕೆ ಮುಂಚೆ ನೀವು ಚಾಕುಚೂರಿ ಬೀಸಿದ್ರ ಜನರಿಗೆ? ಸರ್ ನೀವು ನೋಡಿ ಸರ್ ಏನು ಆರೋಪ ಹೊರಿಸ್ತಾ ಇದ್ದೀರಾ?
ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂತ ಜನರಲ್ಲಿ ಯಾರಾದ್ರೂ ಇವರ ಆಕ್ಟಿಂಗ್ ನ ಬಗ್ಗೆ ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ಯಾ? ಕೇಳ್ಬೋದು. ಇದು ಅದೇ ಹುಡುಗಿ ಅಲ್ಲ? ಮಗು ನೀನೇ ಅಲ್ವಾ ಹೇಳಿದ್ದು ನೀವ್ ಈಗ್ಲೂ ಹ್ಯಾಂಡ್ಸಮ್ ಇದ್ದೀರಾ? ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನೀವು ನಿಜವಾಗ್ಲೂ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಥ್ಯಾಂಕ್ ಯು ಅಮ್ಮ. ಈ ವಯಸ್ಸಲ್ಲೂ ಕೂಡ ಸರ್. ಸರ್ ನಾನು ನಿಮ್ಮ ಹಲವಾರು ಮೂವೀಸ್ ನೋಡಿದ್ದೀನಿ. ಅಂದ್ರೆ ಚಾಚಿ 420 ಮತ್ತೆ ಸಿಂಗಿಸ್ಕಿಂಗಲ್ಲಿ ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀರಾ, ಖುಷಿ ಆಯ್ತು. ಆದ್ರೆ ಸ್ಪೆಷಲಿ ನಿಮ್ಮ ಆಕ್ಟಿಂಗ್ ಚೆನ್ನಾಗೇ ಇರುತ್ತೆ ಸರ್. ಆದ್ರೆ ನಿಮ್ಮ ವಾಯ್ಸ್ ಇದೆಯಲ್ವಾ, ಗದರ್ ಏಕ್ ಪ್ರೇಮ್ ಕಥಾ, ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ರಿ, ಬಹುಶಃ ನಿಮ್ ವಾಯ್ಸೇ. ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಾ? ಸರ್ ನಿಮ್ ವಾಯ್ಸ್ ಅಲ್ಲಿ ಏನೋ ಒಂಥರ ಶಕ್ತಿ ಇದೆ ಸರ್, ಅದ್ ನನಗೆ ತುಂಬಾ ಚೆನ್ನಾಗ್ ಅನ್ಸತ್ತೆ. ಒಂದ್ ನಿಮಿಷ ಸರ್, ನನ್ಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ನಾನು ಹೇಳ, ಈ ಹುಡುಗಿ ಯಾವ ಸ್ಟೇಟ್ನವಳು ಅಂತ? ಇವಳು ಬಂಗಾಲಿ. ಕೇಳ್ರಿ ಹೇಳಿ ಸರ್. ನೀವು ಬಂಗಾಲಿ ಅಲ್ವಾ? ನಾನು ಆಕ್ಚುಲಿ ಬೆಂಗಾಲಿ. ಏನ್ ಹೆಸರು? ಸರ್ ನಾನ್ ಚೆನ್ನಾಗೇ ಇದ್ದೀನಿ ಸರ್, ಥ್ಯಾಂಕ್ ಯು. ನಾನು ಆಕ್ಚುಲಿ ಕೋಲ್ಕತ್ತಾಯಿಂದ ಬಂದಿರೋದು ನಿಮ್ಮನ್ನ ನೋಡಕ್ಕೆ ಅಂತಾನೆ. ನಿಮ್ಮೂರು ಕೋಲ್ಕತ್ತಾ? ಕೋಲ್ಕತ್ತಾ. ಸರ್, ನಾನು ನಿಮ್ಮಿಂದ ನಿಮ್ಮ ಫೇವ್ರೆಟ್ ಡೈಲಾಗ್ ಕೇಳಬೇಕು ಅಂತ ಇಷ್ಟಪಡ್ತೀನಿ. ನಿಮ್ಮ ಫೇವ್ರೆಟ್ ಫಿಲ್ಮ್ದು ಫೇವ್ರೆಟ್ ಡೈಲಾಗ್ ಮೂವಿಲ್ ಹೇಗೆ ಹೇಳಿದ್ರಿ ಹಾಗೆ ಹೇಳಿ ಸರ್, ಪ್ಲೀಸ್ ಸರ್. ಎಷ್ಟೊಂದು ಮೂವೀಸ್ ಮಾಡಿದ್ದೀರಾ ನೀವು, ಅದ್ರಲ್ಲಿ ನಿಮಗೆ ಫೇವ್ರೆಟ್ ಡೈಲಾಗ್ ಯಾವುದು ಸರ್? ओए चुप है अर्जुन सिंह। ओए ओए द्रौपदी तेरी अकेले की नहीं है, हम सब शेयर होल्डर हैं। ಇತ್ತೀಚೆಗೆ ಎಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಡೈಲಾಗ್ ಕಡಿಮೆ ಇರುತ್ತೆ, ಬೈಗುಳ ಜಾಸ್ತಿ ಇರುತ್ತೆ. ಹೌದು. ಅಂತ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆಯಾ ನಿಮಗೆ? ಸರ್, ನಿಜವಾಗ್ಲೂ ನನಗೆ ಇವತ್ತಿನ ತನಕ ಒಂದು ಅವಕಾಶ ಸಿಕ್ಕಿಲ್ಲ. ಮತ್ತು ನಾನು ಏನಂದರೆ ಆ್ಯಕ್ಟಿಂಗ್ ಮಾಡುವಾಗ ಕೆಟ್ಟ ಮಾತುಗಳು ಬಳಸಲ್ಲ. ನಾನು ನಿಜ ಜೀವನದಲ್ಲಿ ಬೈಬೇಕು ಅಂತಿದ್ದೀನಿ. ನೀವು ಸಿಸ್ಟಮ್ನ ಬಗ್ಗೆ ಏನು ಮಾತಾಡ್ತಿದ್ದೀರಲ್ಲ, ಅದು ತುಂಬ ಸೆನ್ಸಿಟಿವ್ ವಿಷಯ ಅಲ್ವಾ? ಅಂದರೆ ನಿಜವಾಗ್ಲೂ ನನ್ನ ಪ್ರಕಾರ ನಮ್ಮ ಸಿನಿಮಾ ಇಂಡಸ್ಟ್ರಿದೇನಿದೆಯಲ್ಲ ಲೈನು, ಅದು ಪೂರ್ತಿ ಸಮಾಧಿ ಆಗ್ಬಿಟ್ಟಿದೆ. 10% ಸಿನಿಮಾಗಳು ಮಾತ್ರ ಇದೆ, ಅಂದರೆ ನೋಡೋದಕ್ಕೆ ಚೆನ್ನಾಗಿರೋ ಅಂಥವು. ಅಂದರೆ 1950ರಿಂದ ಹಿಡಿದು ಸಿನಿಮಾ ಲೈನ್ನಲ್ಲಿ ಸಿನಿಮಾದ ಕೀಳ್ಮಟ್ಟ ಕಾಣಿಸ್ತಾನೇ ಇದೆ. ಇದನ್ನ ಬರೀ ಎಂಟರ್ಟೈನ್ಮೆಂಟ್ನ ಒಂದು ಸಾಧನೆ ಅನ್ಕೋತಿದ್ದಾರೆ. ಯಾರಿಗೂ ಇದರಲ್ಲಿ, ಯಾರೇ ಆಗಲಿ ಯಾರಿಗೂ ಇದರಲ್ಲಿ ನಿಯತ್ತಿಲ್ಲ. ದೇಶದಲ್ಲಿ ಏನು ನಡೀತಿದೆ, ದಿನ ಬೆಳಗ್ಗೆ ಪೇಪರ್ ತೆಗೆದ್ರೆ ಅಲ್ಲಿ ಏನು ನಡೀತಿದೆ, ಡಿಸೆಂಬರ್ 16ಕ್ಕೆ ಏನಾಯಿತು, ಎಷ್ಟು ನಾಚಿಕೆಟ್ಟವ್ರಂದ್ರಿ ನಾವು. ಇಡೀ ಸಮಾಜ ನಾಚಿಕೆಗೇಡ ಅನ್ನಂಗಾಗಿದೆ. ಈ ಸಮಾಜವನ್ನು ನೋಡ್ಕೊಂಡು ಹೋಗೋರಿಗೆ ಹಸುವೆಂಗಾಗುತ್ತೆ, ನಿದ್ದೆ ಹೇಗೆ ಬರುತ್ತೆ ಅಂತ ಆಶ್ಚರ್ಯ ನನಗೆ.